ಫುಲ್ ಫೈರಿಂಗ್ ನೋಡ್ತಾ ಇದ್ದೆ ವಿಡಿಯೋ ವಾಟ್ಸಪ್ಪಲ್ಲೆಲ್ಲ ಹರಿದಾಡ್ತಾ ಇದೆ. ನರ ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿ ಗನ್ ಮ್ಯಾನ್ಗಳು ಅಂತ ಹೇಳ್ತಾರೆ. ಪೊಲೀಸರು ಗುಂಡಾರಿಸಿದ್ದಾರೆ. ಯಾಕಂದ್ರೆ ಆ ಪ್ರಮಾಣದಲ್ಲಿ ಗಲಾಟೆ ಯಾರಿಗೋಸ್ಕರ? ಜನಾರ್ದನ್ ರೆಡ್ಡಿ ಬೆಂಬಲಿಗ, ನಾರ ಭರತ್ ರೆಡ್ಡಿ ಬೆಂಬಲಿಗರು ನಾವು. ಭರತ್ ರೆಡ್ಡಿ ಅವರು ದೊಣ್ಣೆ ಹಿಡ್ಕೊಂಡಿಲ್ಲ ಕೈಯಲ್ಲಿ. ಜನಾರ್ದನ್ ರೆಡ್ಡಿ ರಾಜಕೀಯವಾದಂತ ಪೈಪೋಟಿಯನ್ನ ತೀರಾ ವೈಯಕ್ತಿಕವಾಗಿ ತಗೊಳ್ಳೋಕೆ ಹೋದ್ರೆ ಏನ್ ಎಡವಟ್ಟಾಗುತ್ತೆ ಅನ್ನೋದಕ್ಕೆ ನಿನ್ನೆ ನಾರಾ ಭರತ್ ರೆಡ್ಡಿ ಕಾಂಗ್ರೆಸ್ ಶಾಸಕ, ಜನಾರ್ದನ್ ರೆಡ್ಡಿ ಬಿಜೆಪಿ ಶಾಸಕ, ಇವರಿಬ್ಬರ ಬೆಂಬಲಿಗರ ನಡುವೆ ನಡೆದಂಥ ಗಲಾಟೆಗೆ ಜ್ವಲಂತ ಸಾಕ್ಷಿ. ಇವತ್ತು ಭರತ್ ರೆಡ್ಡಿನಾಗಲಿ ಜನಾರ್ದನ್ ರೆಡ್ಡಿ ಅವ್ರನ್ನಾಗಲಿ ನಾವು ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಆ ಕಾರ್ಯಕರ್ತರ ಬಗ್ಗೆ ಚರ್ಚೆ ಮಾಡಬೇಕು. ಯಾಕಂದ್ರೆ ರಾಜಶೇಖರ ಎನ್ನುವ ಕಾಂಗ್ರೆಸ್ ಕಾರ್ಯಕರ್ತನ ಹೆಣ ಬಿದ್ದಿದೆ. ಫುಲ್ ಫೈರಿಂಗ್ ನೋಡ್ತಾ ಇದ್ದೆ ವಿಡಿಯೋ ವಾಟ್ಸಪ್ಪಲ್ಲೆಲ್ಲ ಹರಿದಾಡ್ತಾ ಇದೆ. ನರ ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿ ಗನ್ ಮ್ಯಾನ್ಗಳು ಅಂತ ಹೇಳ್ತಾರೆ. ಪೊಲೀಸರು ಗುಂಡಾರಿಸಿದ್ದಾರೆ. ಯಾಕಂದ್ರೆ ಆ ಪ್ರಮಾಣದಲ್ಲಿ ಗಲಾಟೆ ಯಾರಿಗೋಸ್ಕರ? ಜನಾರ್ದನ್ ರೆಡ್ಡಿ ಬೆಂಬಲಿಗ, ನಾರ ಭರತ್ ರೆಡ್ಡಿ ಬೆಂಬಲಿಗರು ನಾವು. ಭರತ್ ರೆಡ್ಡಿ ಅವರು ದೊಣ್ಣೆ ಹಿಡ್ಕೊಂಡಿಲ್ಲ ಕೈಯಲ್ಲಿ. ಜನಾರ್ದನ್ ರೆಡ್ಡಿ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡಿಲ್ಲ. ಇವರಿಬ್ಬರ ಕೈಯಲ್ಲೂ ರಿವಾಲ್ವರ್ ಇರಲಿಲ್ಲ. ಇವರಿಬ್ರು ಕೂಡ ಕುಸ್ತಿಗೆ ಬೀಳಲಿಲ್ಲ. ಇವರಿಬ್ಬರಿಗೋಸ್ಕರ ಬೀದಿಗಿಳಿದು ಗಲಾಟೆ ಮಾಡಿದವರು, ದೊಣ್ಣೆ ಹಿಡ್ಕೊಂಡವರು ಹೆಣ ಬಿದ್ದಿತ್ತು. ಈಗ ರಾಜಶೇಖರ್ ಯಾರ್ದು? ಇವರು ಬೆಂಬಲಿಗರು. ಯಾವಾಗ ನಿಮಗೆ ಪ್ರಾಕ್ಟಿಕಲ್ ಅರ್ಥ ಆಗ್ತದೆ? ಈಗ ರಾಜಶೇಖರ್ ಪೊಲೀಸ್ ಹಾರಿಸಿದ ಗುಂಡು, ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಹಾರಿಸಿದ ಗುಂಡು, ಹೋಟೆಲ್ ಗುಂಡು ಹಾರಿದೆ. ಒಂದು ಗುಂಡು ಬಂದು ರಾಜಶೇಖರ್ ಬಿದ್ದಿದೆ. ಆಸ್ಪತ್ರೆ ಸೇರಿಸಿದ್ದಾರೆ, ಮೃತಪಟ್ಟಿದ್ದಾನೆ. ನಿಮ್ಗೆ ಅರ್ಥ ಆಗ್ಬೇಕು.